ಬಹಳ 20-25 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕಂತ. ಹಾಗೆ ಭಾಳ ವಿಸ್ತಾರವಾಗಿ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. 2 ಸಲ ನನಗೆ ಹೇಳಿದ್ರು, ಯಾಕಪ್ಪ ನಾನು ಭಾಳ ದೀರ್ಘ ಮಾತಾಡ್ತೇನೆ ಅಂತ ಅನಿಸಿತ್ತು ಏನೋ. ಇಲ್ಲ, ಭಾಳ ಶಾರ್ಟ್ ಆಗಿ ಮುಗಿಸ್ತೇನೆ. ನಮ್ಮ ಮಾಜಿ ಸಚಿವರಾದಂಥ ಗಂಗಾಧರ ಗೌಡ ಅವರ, ಮಾನ್ಯ ಗಂಗಾಧರ ಗೌಡ ಅವರ ಒಂದು ಅಧ್ಯಕ್ಷತೆಯಲ್ಲಿ ಭಾಳ ಒಂದು ಚೆನ್ನಾಗಿ ಪ್ರಸನ್ನ ಆಯುರ್ವೇದಿಕ್ ಕಾಲೇಜ್ ಆ್ಯಂಡ್ ಮೆಡಿಕಲ್ ಹಾಸ್ಪಿಟಲ್ ಅಂತ ಹೇಳುವಂಥ ಒಂದು, ಹೇಗೆ ಕುದುರೆಮುಖದಲ್ಲಿ ಭವ್ಯವಾದ ಒಂದು ಗಡಾಯಿಕಲ್ ನಮಗೆ ಕಾಣ್ತದೋ ಹಾಗೆ ಬೆಳ್ತಂಗಡಿ ಪರಿಸರದಲ್ಲಿ ಬಹಳ ಭವ್ಯವಾದ ಒಂದು ಚೆನ್ನಾಗಿರುವಂಥ ಒಂದು ಕಟ್ಟಡ ಹೊಂದಿರುವಂಥ ನಮ್ಮ ಕಾಲೇಜು, ಹಾಗೂ ಅದಕ್ಕೆ ಅಷ್ಟೇ ಚೆನ್ನಾಗಿರುವಂಥ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಎಲ್ಲ ಇರುವಂಥ ಒಂದು ಪ್ರಸನ್ನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಈಗಾಗಲೇ ಅದಕ್ಕೆ ಕರೆಕ್ಷನ್ ಅಂತ ತಿಳ್ಕೊಳ್ಬೇಡಿ, ಇದು ನಮ್ಮದು ಈ ಪರಿಸರದಲ್ಲಿ 3ನೇ ಕ್ಯಾಂಪ್. 1ನೇ ಕ್ಯಾಂಪು ಉಪ್ಪಿನಂಗಡಿ CA ಬ್ಯಾಂಕಿನ ಅಮೃತ ಮಹೋತ್ಸವದ ಸಮಯದಲ್ಲಿ ಇಲ್ಲಿ ಆಯಿತು. ಡಾಕ್ಟರ್ ಸುಪ್ರೀತ್ ಲೋಬ ಅವರ ನೇತೃತ್ವದಲ್ಲಿ ನಮ್ಮ ಪ್ರಸನ್ನ ಆಯುರ್ವೇದಿಕ್ ಕಾಲೇಜಿನ ಬಳಗದವರು ಬಂದು ಇಲ್ಲಿಯ ಶಾಲೆಯಲ್ಲಿ ನಾವು ಆ ಕಾರ್ಯಕ್ರಮ ಏರ್ಪಡಿಸಿದ್ದೆವು. 2ನೇದನ್ನು ಡಾಕ್ಟರ್ ಶ್ರುತಿ ಪಾರ್ವತಿ ಅವರ ನೇತೃತ್ವದಲ್ಲಿ ಈಗಾಗಲೇ ನಿರೂಪಕರು ಹೇಳಿದ ಹಾಗೆ ಇಲ್ಲಿ ಕೇಶವ ಶಿಶು ಮಂದಿರದಲ್ಲಿ ಆಯಿತು. ಇದು 3ನೇಯ ಒಂದು ನಮ್ಮ ಆಯುರ್ವೇದಿಕ್ ಮೆಡಿಕಲ್ ಕ್ಯಾಂಪ್. ಜನರ ಸ್ಪಂದನೆ ಇದ್ದರೆ, ಯಾಕೆಂದರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಉಂಟಲ್ಲ, ಹಾಗೆ ಜನರ ಸ್ಪಂದನೆ ಸರಿಯಾಗಿ ಇದ್ದರೆ ನಿರಂತರವಾಗಿ ಒಂದು 2-3 ತಿಂಗಳಿಗೊಮ್ಮೆ ಇಲ್ಲಿ ಕ್ಯಾಂಪ್ಗಳನ್ನು ನಡೆಸುವುದಕ್ಕೆ ನಮ್ಮ ಕಾಲೇಜ್ ಬದ್ಧವಾಗಿದೆ. ಯಾಕೆಂತ ಹೇಳಿದರೆ ಈ ಇಳಂತಿಲ ಗ್ರಾಮವನ್ನು ದತ್ತು ಪಡೆದುಕೊಂಡಂಥದ್ದು, ಅಡಾಪ್ಟ್ ಮಾಡಿದಂಥದ್ದು ನಮ್ಮ ಕಾಲೇಜು. ಹಾಗಾಗಿ ಇಲ್ಲಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥ ಒಂದು ಹೊಣೆಗಾರಿಕೆ ನಮಗೂ ಉಂಟು, ಅದನ್ನು ಬಳಸಿಕೊಳ್ಳುವಂಥ ಕರ್ತವ್ಯ ನಿಮಗೂ ಉಂಟು, ಆ ಹಕ್ಕು ನಿಮಗೂ ಉಂಟು. ಹಾಗಾಗಿ ನಿಮ್ಮ ಪ್ರತಿಕ್ರಿಯೆ ಹೇಗುಂಟು ಹೊಂದಿಕೊಂಡು ನಮ್ಮ ಮುಂದಿನ ಕ್ಯಾಂಪ್ಗಳ ಬಗ್ಗೆ ರೂಪುರೇಷೆಗಳನ್ನು ಮಾಡ್ತೇವೆ. ಎಲ್ಲ ವಿಭಾಗದಲ್ಲಿ ಸಹ, ಅಂದರೆ ಪಂಚಕರ್ಮ, ಶಲ್ಯತಂತ್ರ, ಬೇರೆ ಬೇರೆ ಎಲ್ಲ ವಿಭಾಗಗಳಲ್ಲಿಯೂ ಸರಿಯಾದ ನುರಿತ ವೈದ್ಯರು ನಮ್ಮ ಕಾಲೇಜಿನಲ್ಲಿದ್ದಾರೆ, ಹಾಗೂ ಒಳ್ಳೆಯ ರೀತಿಯ ಟ್ರೀಟ್ಮೆಂಟ್ ಸಹ ಸಿಗುವಂಥ ವ್ಯವಸ್ಥೆ ಉಂಟು. ಹಾಗಾಗಿ ಅದನ್ನು ಬಳಸಿಕೊಳ್ಳುವಂಥದ್ದು ನಮ್ಮ ಈ ಗ್ರಾಮದವರು ಮಾಡಿಕೊಳ್ಬೋದು ಎನ್ನುವಂಥ ವಿನಂತಿಯೊಂದಿಗೆ ಈ ಉಚಿತ ಕ್ಯಾಂಪ್ಗಳು ಮಾಡುವ ಉದ್ದೇಶಗಳಷ್ಟೇ. ಯಾಕೆಂದ್ರೆ ಒಂದು ಮಾತು ಉಂಟು ನೋಡಿ, ಬೆಟ್ಟ ಇದ್ದಲ್ಲಿಗೆ ಮಹಮ್ಮದ್ ಹೋಗದಿದ್ದರೆ ಮೊಹಮ್ಮದ್ ಇದ್ದಲ್ಲಿಗೆ ಬೆಟ್ಟ ಬಂತು ಅಂತ ಹೇಳಿ. ಹಾಗೆ ಜನರ ಬಳಿಗೆ ಹೋಗಿ ಆರೋಗ್ಯದ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡುವುದು, ಕೇವಲ ಇವತ್ತೊಂದು 4 ಮಾತ್ರೆಗಳನ್ನು ಉಚಿತವಾಗಿ ಕೊಡುವುದರ ಮಾತ್ರ ಇದರ ಉದ್ದೇಶ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಅದರ ಹಿಂದೆ ಇರುವಂತಹದ್ದು ಆ ಆರೋಗ್ಯದ ಬಗ್ಗೆ ಇರುವ ಕಾಳಜಿಯನ್ನು, ಅವೇರ್ನೆಸ್ ಅನ್ನು ಹೆಚ್ಚು ಮಾಡಬೇಕಾದ ಒಂದು, ಹಾಗೂ ಆಯುರ್ವೇದದ ಬಗ್ಗೆ ಸಹ ಒಂದು ವಿಶೇಷ, ಯಾಕೆಂದ್ರೆ ಒಂದು ಆಶ್ರಯ ಪದ್ಧತಿ ಆಯುರ್ವೇದದ ಬಗ್ಗೆ ಈಗಾಗಲೇ ಸ್ವಲ್ಪ ಉಂಟು. ಯಾಕಂದ್ರೆ ಈಗ ಈ ನಾವು ಕೊರೋನೋತ್ತರದ ನಂತರದ ದಿನಗಳಲ್ಲಿ ಆಯುರ್ವೇದ ಹೇಗೆ ಅಂತ ಹೇಳಿದ್ರೆ ಜನರಿಗೂ ಹೆಚ್ಚು ಗೊತ್ತಾಗಿದೆ. ಆದ್ದರಿಂದ ಇದನ್ನು ಹೆಚ್ಚು ಹೆಚ್ಚು ಪ್ರಚುರಪಡಿಸಬೇಕಾದಂಥದ್ದು, ಯಾಕೆಂದರೆ ಭಾರತೀಯರಾಗಿ ದೇಶಿ ಪದ್ಧತಿಯನ್ನು ಬೆಳೆಸಬೇಕಾದಂಥ ಅನಿವಾರ್ಯತೆ ಹಾಗೂ ಅಗತ್ಯ ನಮ್ಮಲ್ಲಿ ಇದ್ದದ್ರಿಂದ ಇದನ್ನು ನಾವು ಹೆಚ್ಚು ಹೆಚ್ಚು ಬಳಸಿಕೊಳ್ಬೇಕು ಎನ್ನುವ ದೃಷ್ಟಿಯಿಂದ ಈ ರೀತಿಯ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯವಾಗಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ನಮ್ಮ ಸಂಸ್ಥೆಯ ಒಬ್ಬ ಹಿರಿಯ ವೈದ್ಯರಾಗಿರುವ ಡಾಕ್ಟರ್ ವಿದ್ಯಾ ಅವರು ಬಂದಿದ್ದಾರೆ. ಮುಂದೆ ಅವರ ಮಾತಿನಲ್ಲಿ ಅವರು ಇನ್ನೂ ಹೆಚ್ಚಿನ ವಿವರಣೆಯನ್ನು ಕೊಡ್ತಾರೆ, ಹಾಗಾಗಿ ಪ್ರಾಸ್ತಾವಿಕಕ್ಕೆ ನಾನು ಹೋಗುವುದಿಲ್ಲ, ಸ್ವಾಗತಕ್ಕೆ ಹೋಗ್ತಾ ಇದ್ದೇನೆ. ಅವರನ್ನು ಬಹಳ ಆತ್ಮೀಯವಾಗಿ, ನಾನು ಅದೇ ಹೇಳಿದೆಲ್ಲ, 2 ನೆಲೆಗಳಿಂದ, ಆ ಕಡೆಯಿಂದ ಈ ಕಡೆಯಿಂದ 2 ನೆಲೆಯಿಂದ ಅವರನ್ನು ಬಹಳ ಪ್ರೀತಿಯಿಂದ ಹಿರಿಯ ವೈದ್ಯರಾಗಿರುವ ಗುಲಾಬಿ ಹೂವನ್ನು ನೀಡಿ ಮಾಡಿಕೊಳ್ಬೇಕಾಗಿ ಇವತ್ತಿನ ಉದ್ಘಾಟನೆಗೆ ನಮ್ಮ ಜೊತೆ ಇರುವವರು ಡಾಕ್ಟರ್ KG ಭಟ್ ಅವರು. ಡಾಕ್ಟರ್ KG ಭಟ್ ಇಲ್ಲಿಯವರಿಗೆ ಬೇಕಾಗಿಲ್ಲ, ನಮಗೆ ಪ್ರಸನ್ನದವರಿಗೆ ನಾನು ವಿವರಿಸಬೇಕಾದ. ಯಾಕೆಂದರೆ ಉಪ್ಪಿನಂಗಡಿ ಪರಿಸರದವರಿಗೆ ಸೂರ್ಯನನ್ನು ನೋಡಿ ಅಲ್ಲಿದೆ ಸೂರ್ಯ, ಅಥವಾ ಸಮುದ್ರವನ್ನು ನೋಡಿ ಅಲ್ಲಿದೆ ಸಮುದ್ರ ಅಂತ ಹೇಳಬೇಕಾಗಿಲ್ಲ. ಸಮುದ್ರಕ್ಕೆ ಸಮುದ್ರವೇ ಸಾಟಿ, ಸೂರ್ಯನಿಗೆ ಸೂರ್ಯನೇ ಸಾಟಿ. ನಮ್ಮ KG ಭಟ್ರು ಅಂಥವರು. ನಾನು ಬಾಲ್ಯದಲ್ಲಿ ಚಡ್ಡಿ ಹಾಕಿಕೊಂಡು ಶಾಲೆಗೆ ಹೋಗೋ ದಿನಗಳಲ್ಲೇ ಅವರನ್ನು ಇದೇ ರೀತಿಯಲ್ಲಿ ನೋಡಿದ್ದೇನೆ. ಅಂದರೆ ಇಲ್ಲಿ ಒಂದು 2 ಮುಖದಲ್ಲಿ ನೆರಿಗೆ ಮಾತ್ರ ಜಾಸ್ತಿ ಇರ್ಬೋದು, ಈಗ ಅಷ್ಟು ಬಿಟ್ಟರೆ 90-91ರಲ್ಲಿದ್ದಾರೆ. 19ರನ್ನು ನಾಚಿಸುವ ರೀತಿಯಲ್ಲಿ ಬೆಳಗ್ಗೆ ಸಂಜೆ 2 ಹೊತ್ತು ಕ್ಲಿನಿಕ್ಕಿಗೆ ಬರ್ತಾರೆ, ಚಿಕಿತ್ಸೆಯನ್ನು ನೀಡ್ತಾರೆ, ರೋಗಿಗಳನ್ನು ಪರೀಕ್ಷೆ ಮಾಡ್ತಾರೆ. ಶ್ವೇತಾಂಬರಧಾರಿಯೂ ಹೌದು, ಶುದ್ಧ ಚಾರಿತ್ರ್ಯದಲ್ಲಿಯೂ ಶ್ವೇತತ್ವವನ್ನು ಉಳಿಸಿಕೊಂಡವರು. ನಮಗೆಲ್ಲ ಒಂದು ಉಪ್ಪಿನಂಗಡಿ ಪರಿಸರದವರಿಗೆಲ್ಲ ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು, ನಮ್ಮಂಥ ವೈದ್ಯರಿಗೆ ರೋಲ್ ಮಾಡೆಲ್ ಆಗಿರುವಂಥವ್ರು. ಹೆಚ್ಚಿಗೆ ಹೇಳಿದರೆ ಮತ್ತೆ ಅವ್ರು ಮತ್ತೆ ನನ್ನನ್ನು ಬೈತಾರೆ, ಹಾಗೆ ಗಿವಿಂಗ್ ಯಾರು ಡಾಕ್ಟರ್ KG ಭಟ್ ಅವರಿಗೆ ಬಹಳ ಪ್ರೀತಿ. ಹಿರಿಯ ಸಿಬ್ಬಂದಿ ಸುಂದರ್ ನಾಯ್ಕ ಅವರು ಗುಲಾಬಿ ನೇಮ ಮೂಲಕ ಮಾಡಿಕೊಡ್ತಾರೆ. ಇನ್ನೊಬ್ಬ ಮುಖ್ಯ ಅತಿಥಿ ಇವತ್ತು ನಮ್ಮ ಜೊತೆ ಇರುವವರು ರವಿ ಅವರು. ಬೆಳಗ್ಗೆ ಎಲ್ಲ ಜನಜೀವನದ ನಮ್ಮ ಆಗುಹೋಗುಗಳು, ಜನರ ಜೀವನ ಚಟುವಟಿಕೆ ಆರಂಭವಾಗುವುದು ಪೂರ್ವದಿಂದ ರವಿ ಮೂಡಿಬಂದ. ಇಳಂತಿಲದ ಎಲ್ಲ ಚಟುವಟಿಕೆಗಳು ಆರಂಭವಾಗುವುದು ಈ ರವಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ.
ರವಿಯವರು ನೀನು ಪ್ರತ್ಯೇಕ ಹೇಳಬೇಕು ಅಂತ ಇಲ್ಲ. ಹಾಗೆ ಇದಂತಿಲ್ಲದ ಪರಿಸರದ ಎಲ್ಲ ಆಗು ಹೋಗುಗಳಲ್ಲಿ ಜೊತೆಯಾಗುವವರು ಒಡಗೂಡುವುದು ತನ್ನನ್ನು ತಾನು ತೊಡಗಿಸಿಕೊಳ್ಳುವ ರವಿಯವರಿಗೆ ಬಹಳ ಗೌರವದ ಪ್ರೀತಿಯಿಂದ ಗುಲಾಬಿ ಕೊಡುವ ಮೂಲಕ ಮಾಡಿಕೊಡ್ಬೇಕು. ಇತ್ತೀಚೆಗೆ ಈ ಗ್ರಾಮ ಅಭಿವೃದ್ಧಿ ಅಧಿಕಾರಿಯಾಗಿ PDO ಆಗಿ ಇಲ್ಲಿ ಬಂದು ಕಾರ್ಯನಿರ್ವಹಿಸುತ್ತಿರುವವರು ಮಾನ್ಯ ಶ್ರವಣ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಇವತ್ತು ವಿಶೇಷವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶಂಕರ್ ಅಧ್ಯಕ್ಷರು ಗುಲಾಬಿ ನೀಡುವ ಮೂಲಕ ಅವರನ್ನು ಸ್ವಾಗತಿಸಿದ್ದಾರೆ. ವಿಜಯ್ ಅವರು ಈ ಪಂಚಾಯತಿನ ಕಾರ್ಯದರ್ಶಿ ಅವರು. ಆ ನೆಲೆಯಲ್ಲಿ ಅವರು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಬಹಳ ಗೌರವದಿಂದ ಆಧಾರದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ಅಶ್ವಿನಿ ಚಂದ್ರಶೇಖರ್ ಅವರು ಗುಲಾಬಿ ನೀಡಿ ಬರಮಾಡಿಕೊಳ್ತಾ ಇದ್ದಾರೆ. ಅಶ್ವಿನಿ ಚಂದ್ರಶೇಖರ್ ಅವರು ನಮ್ಮ ಶಿಶು ಮಂದಿರದ ಮಾತೃಮಂಡಳಿಯ ಪ್ರಸನ್ನ ಆಯುರ್ವೇದ ಕಾಲೇಜಿನ ಎಲ್ಲ ವೈದ್ಯ ಮಿತ್ರರು, ಸಹೋದ್ಯೋಗಿ ಮಿತ್ರರು ಬಂದಿದ್ದಾರೆ. ಅವರನ್ನೆಲ್ಲ ಪ್ರತ್ಯೇಕವಾಗಿ ಹೆಸರಿಸದೆ ಎಲ್ಲರನ್ನು ಬಹಳ ಪ್ರೀತಿಯಿಂದ ಗೌರವಿಸ್ತಾ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಂದಿನ ಈ ತಪಾಸಣೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕಾಗಿ ಆಯುಷ್ ಲ್ಯಾಬ್ ಉಪ್ಪಿನಂಗಡಿ ಅವರು ಬಂದಿದ್ದಾರೆ. ಅವರನ್ನು ಸಹ ಬಹಳ ಪ್ರೀತಿಯಿಂದ ಗೌರವಿಸ್ತಾ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪಂಚಾಯತಿನ ಪೂರ್ವಾಧ್ಯಕ್ಷರುಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು, ಪ್ರಸನ್ನ ಆಯುರ್ವೇದಿಕ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಇಂಟರ್ವ್ಯೂಸ್ಗಳು, ಹಾಗೆ ಹಿರಿಯರಾದ ನಮ್ಮ ಇನ್ನೊಬ್ಬ ಸಹೋದ್ಯೋಗಿ ಡಾಕ್ಟರ್ ಸುಪ್ರೀತ್ ಅವರು, ಹಾಗೆ ಎಲ್ಲ ಬಂಧು ಮಿತ್ರರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ನಮಸ್ಕಾರ.